ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣಾರ್ಜುನರ ಯುದ್ಧಾರಂಭವು, ದುರ್ಯೋಧನನಿಗೆ ಅಶ್ವತ್ಥಾಮನ ಹಿತವಾದಗಳು, ಅದನ್ನು ಲಕ್ಷ್ಯ ಮಾಡದೆ ದುರ್ಯೋಧನನು ಯುದ್ಧಕ್ಕೆ ಸೈನ್ಯಗಳನ್ನು ಜೋಡಿಸಿದುದು ಎಂಬ 94ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನನ್ನು ಕುರಿತು ಸಂಜಯನು ಹೇಳುತ್ತಿರುವನು. ರಾಜ, ಕೇಳು. ಆಗ ದೇವ ದಾನವ ನಾಗ ಪನ್ನಗ ಯಕ್ಷ ರಾಕ್ಷಸ ಸಿದ್ಧ ಗಂಧರ್ವರು ಅಪ್ಸರಸ್ಸುಗಳು ಗರುಡರು ಬ್ರಹ್ಮರ್ಷಿಗಳು ದೇವರ್ಷಿಗಳು ತುಂಬಿ ನೆರೆದಿರಲು ಆಕಾಶವು ನೋಡುವುದಕ್ಕೆ ಆಶ್ಚರ್ಯಕರವಾಗಿದ್ದಿತು. ಆಗ ಅಂತರಿಕ್ಷದಲ್ಲಿ ದೇವತೆಗಳ ಗಾನ ಧ್ವನಿ, ವಾದ್ಯ ಧ್ವನಿ, ಅಟ್ಟಹಾಸ ಧ್ವನಿ, ಸ್ತುತಿವಾದಗಳು ಇವೆಲ್ಲ ಕಿವಿಗೆಂಪಾಗಿ ಕೇಳಿಸುತ್ತಿರಲು ಮನುಷ್ಯರೆಲ್ಲರೂ ವಿಸ್ಮಿತರಾಗಿ ಆಕಾಶವನ್ನೇ ನೋಡುತ್ತಿದ್ದರು. ಒಡನೆ ಉಭಯ ಪಕ್ಷದ ಯೋಧರು ರಣವಾದ್ಯಗಳಿಂದಲೂ ಶಂಖ ಧ್ವನಿಗಳಿಂದಲೂ ಸಿಂಹನಾದಗಳಿಂದಲೂ ದಿಕ್ಕುಗಳನ್ನು ಮೊಳಗಿಸುತ್ತಾ ತಮ್ಮ ಕೂಗಿನಿಂದಲೇ ಶತ್ರುಗಳನ್ನು ಅಪ್ಪಳಿಸುವಂತೆ ಮುಂದುವರಿಯುತ್ತಿದ್ದರು. ಚತುರಂಗಗಳಿಂದಲೂ ಬಾಣ ರಿಷ್ಟಿ ಮೊದಲಾದ ಆಯುಧಗಳಿಂದಲೂ ತುಂಬಿ ಧೀರ ಯೋಧರಿಂದಲೂ ಮೃತ ಶರೀರಗಳಿಂದಲೂ ವ್ಯಾಪ್ತವಾದ ಆ ರಣಾಂಗಣವು ರಕ್ತ ಸೇಚಿತವಾದಂತೆ ಕಾಣಿಸುತ್ತಿದ್ದಿತು. ದೇವಾಸುರರಂತೆ ಕೌರವ ಪಾಂಡವ ವೀರರು ಯುದ್ಧಕ್ಕಾಗಿ ಎದುರಾದರು. ಯುದ್ಧಾರಂಭವಾದೊಡನೆ ಕರ್ಣಾರ್ಜುನರಿಬ್ಬರು ಬಾಣಗಳನ್ನು ಬಿಡಲಾರಂಭಿಸಿ ಸೈನ್ಯವನ್ನು ದಿಕ್ಕುಗಳನ್ನು ಬಾಣಗಳಿಂದಲೇ ಮುಚ್ಚಿಬಿಟ್ಟರು. ಆ ಬಾಣಾಂಧಕಾರದಲ್ಲಿ ಉಭಯ ಪಕ್ಷದ ಸೈನಿಕರಿಗೂ ಸ್ವಲ್ಪ ಹೊತ್ತಿನವರೆಗೆ ಯಾವುದೂ ಕಾಣದಂತಾಗಿತು. ಎಲ್ಲರೂ ಭಯಾತುರರಾಗಿದ್ದರು. ಲೋಕಕ್ಕೆಲ್ಲ ಇದು ಆಶ್ಚರ್ಯ ಉಂಟು ಮಾಡಿತು. ಕರ್ಣಾರ್ಜುನರಿಬ್ಬರು ಅನ್ಯೋನ್ಯವಾಗಿ ಅಸ್ತ್ರ ಪ್ರತ್ಯಸ್ತ್ರಗಳನ್ನು ಬಿಡುತ್ತಾ ಪೂರ್ವ ಪಶ್ಚಿಮದ ಗಾಳಿಗಳು ಎದಿರಾದಂತೆಯೂ ಮಹಾಂಧಕಾರದಲ್ಲಿ ಸೂರ್ಯ ಚಂದ್ರರಿಬ್ಬರು ಏಕಕಾಲದಲ್ಲಿ ಉದಿಸಿದಂತೆಯೂ ಕಾಣಿಸಿದರು. ಆಗ ನಿನ್ನವರಲ್ಲಿಯೂ ಶತ್ರುಪಕ್ಷದಲ್ಲಿಯೂ ಬೇರೆ ಯಾವ ವೀರರು ಮುಂದೆ ಹೋಗಬಾರದೆಂದು ನಿವಾರಿಸಲ್ಪಟ್ಟವರಾಗಿ ಇಂದ್ರ ಶಂಬರರನ್ನು ಸುತ್ತಿ ನಿಂತ ದೇವದಾನವ ಸೈನಿಕರಂತೆ ಕರ್ಣಾರ್ಜುನರನ್ನು ಸುತ್ತಿ ಸುಮ್ಮನೆ ನಿಂತಿದ್ದರು. ಶಂಖ ಮೃದಂಗ ಭೇರಿ ಮುಂತಾದ ರಣವಾದ್ಯಗಳೊಡನೆಯೂ ವಾಹನ ಧ್ವನಿಗಳೊಡನೆಯೂ ಸಿಂಹನಾದಗಳೊಡನೆಯೂ ಅವರಿಬ್ಬರು ಸೂರ್ಯ ಚಂದ್ರರಂತೆ ತೇಜೋ ವಿಶಿಷ್ಟರಾಗಿ ಮುಂದುವರಿದರು. ಆಗ ಅವರಿಬ್ಬರು ಬಿಲ್ಲುಗಳೆಂಬ ಮಂಡಲಗಳ ನಡುವೆ ಬಾಣಗಳೆಂಬ ಸಹಸ್ರ ಕಿರಣಗಳನ್ನು ಪ್ರಸರಿಸುತ್ತಾ ಜಗತ್ತೆಲ್ಲವನ್ನು ದಹಿಸುವುದಕ್ಕಾಗಿ ಕಾಣಿಸಿಕೊಂಡ ಲಯಕಾಲದ ಸೂರ್ಯರಂತೆ ನೋಡಲು ದುಸ್ಸಹರಾಗಿದ್ದರು. ಇಬ್ಬರು ಇತರರಿಗೆ ದುರ್ಜಯರು, ಇಬ್ಬರು ಶತ್ರುಗಳನ್ನು ಕೊನೆಮುಟ್ಟಿಸತಕ್ಕವರು, ಇಬ್ಬರು ಎಂತಹ ಯುದ್ಧಕ್ಕೂ ಹೆದರುವವರಲ್ಲ, ಇಬ್ಬರು ಧೀಮಂತರು. ಅಂತಹ ಮಹಾವೀರರಿಬ್ಬರು ಅನ್ಯೋನ್ಯ ವಧಾಕಾಂಕ್ಷೆಯಿಂದ ಇಂದ್ರ ಜಂಭರಂತೆ ಎದಿರಾಗಿ ನಿಂತರು. ಇಬ್ಬರು ಅಸ್ತ್ರಗಳಿಂದಲೂ ಬಾಣಗಳಿಂದಲೂ ಪ್ರತಿಪಕ್ಷದ ಅನೇಕ ಚತುರಂಗಗಳನ್ನು ಕ್ಷಣಮಾತ್ರದಲ್ಲಿ ಕೊಂದು ಕೆಡಹಿದರು. ಇವರಿಬ್ಬರ ಪ್ರಹಾರಕ್ಕೆ ತಡೆಯಲಾರದೆ ಉಭಯ ಪಕ್ಷದಲ್ಲಿಯೂ ಗಜ ತುರಗ ರಥ ಪದಾತಿಗಳೆಲ್ಲ ಸಿಂಹವನ್ನು ಕಂಡ ಮೃಗಗಳಂತೆ ಓಡಿದವು. ಆಮೇಲೆ ಕೃಪಾ ಕೃತವರ್ಮ ಅಶ್ವತ್ಥಾಮ ಶಕುನಿ ದುರ್ಯೋಧನರೆಂಬ 5 ಮಂದಿ ಮಹಾರಥರು ಕೃಷ್ಣಾರ್ಜುನರನ್ನು ಏಕಕಾಲದಲ್ಲಿ ತೀವ್ರ ಬಾಣಗಳಿಂದ ಹೊಡೆದರು. ಆದರೇನು, ಅರ್ಜುನನು ಏಕಕಾಲದಲ್ಲಿ ಅವರೈವರ ರಥಾಶ್ವ ಧ್ವಜಗಳನ್ನು ಬಿಲ್ಲುಗಳನ್ನು ಬಾಣಗಳನ್ನು ಅವರ ಬತ್ತಳಿಕೆಗಳನ್ನು ಮುರಿದು ಸಾರಥಿಗಳನ್ನು ಕೆಡಗಿದನು. ಅವರನ್ನೆಲ್ಲ ಬಾಣಗಳಿಂದ ಹೊಡೆದುದಲ್ಲದೆ 12 ಬಾಣಗಳಿಂದ ಕರ್ಣನನ್ನು ನೋಯಿಸಿದನು. ಇದನ್ನು ಕಂಡೊಡನೆ ಕೌರವ ಸೈನ್ಯದಿಂದ 100 ರಥಗಳು 100 ಆನೆಗಳು ಶಕ ತುಷಾರ ಯವನರೆಂಬ ಪ್ರಬಲರಾದ ಅಶ್ವ ಸೈನಿಕರು ಮೊತ್ತಕ್ಕೆ ಗುಂಪುಗೂಡಿ ಅರ್ಜುನನನ್ನು ಕೊಲ್ಲುವ ಉದ್ದೇಶದಿಂದ ಕಾಂಭೋಜರೊಡನೆ ಮುಂದುವರಿದರು. ಆದರೇನು, ಅರ್ಜುನನು ಆಯುಧಪಾಣಿಗಳಾಗಿ ಬಂದ ಆ ಶತ್ರು ಸಮೂಹಗಳನ್ನೆಲ್ಲ ಅವರವರು ಕೈಯಲ್ಲಿ ಹಿಡಿದಿದ್ದ ಆಯುಧಗಳೊಡನೆ ಕೊಂದು ಕೆಡಹಿದನು. ಅವರ ತಲೆಗಳನ್ನೆಲ್ಲ ಉರುಳಿಸಿ ಅವರು ತಂದ ರಥ ಗಜ ತುರಗಗಳನ್ನೆಲ್ಲ ಕೆಡಹಿದನು. ಆಗ ಅಂತರಿಕ್ಷದಲ್ಲಿ ದೇವದುಂದುಭಿ ಧ್ವನಿಗಳೊಡನೆ ದೇವತೆಗಳ ಸಾಧುವಾದಗಳು ಹೊರಟವು. ಅರ್ಜುನನ ಮೇಲೆ ಪುಷ್ಪವೃಷ್ಟಿಯು ಸುರಿಯಿತು. ಅರ್ಜುನನ ಪರಾಕ್ರಮವನ್ನು ನೋಡಿ ದೇವ ಮನುಷ್ಯಾದಿ ಸಮಸ್ತ ಭೂತಗಳು ಆಶ್ಚರ್ಯಗೊಂಡವು. ಆದರೆ ಓ ಧೃತರಾಷ್ಟ್ರ ಮಹಾರಾಜ, ಆಗ ನಿನ್ನ ಮಗನೊಬ್ಬನು ಸೂತಪುತ್ರನೊಬ್ಬನು ಇವರಿಬ್ಬರು ಮಾತ್ರ ಆಶ್ಚರ್ಯವನ್ನಾಗಲಿ ವ್ಯಸನವನ್ನಾಗಲಿ ತೋರಿಸದೆ ಇಬ್ಬರು ಒಂದೇ ನಿಶ್ಚಯದಿಂದಿದ್ದರು. ಆಗ ದ್ರೋಣಪುತ್ರನಾದ ಅಶ್ವತ್ಥಾಮನು ನಿನ್ನ ಮಗನ ಬಳಿಗೆ ಬಂದು ಅವನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು, ದುರ್ಯೋಧನ, ನನ್ನಲ್ಲಿ ಪ್ರಸನ್ನನಾಗಿ ನನ್ನದೊಂದು ಮಾತನ್ನು ಕೇಳಬೇಕು. ಇನ್ನಾದರೂ ನಿನ್ನ ಕೋಪವನ್ನು ಬಿಟ್ಟು ಶಾಂತನಾಗು. ಇನ್ನು ಪಾಂಡವರೊಡನೆ ವೈರವು ಸಾಕು. ಲೋಕನಾಶಕವಾದ ಈ ಯುದ್ಧವನ್ನು ಸುಡು. ಈಗಿನ ಯುದ್ಧದಿಂದ
ಎಲ್ಲ ಮಹಾಸ್ತ್ರಗಳನ್ನು ಬಲ್ಲವರು, ಬ್ರಹ್ಮ ಸಮಾನನು ಆದ ನಮ್ಮೆಲ್ಲರ ಗುರುವು ಪ್ರಾಣವನ್ನು ಬಿಟ್ಟನು. ಭೀಷ್ಮನೇ ಮೊದಲಾದ ಮಹಾರಥರೆಷ್ಟೋ ಮಂದಿ ಹತರಾದರು. ಹೇಗಿದ್ದರು ನಾನು ನನ್ನ ಮಾವನಾದ ಈ ಕೃಪನು ಸಾಯುವ ಹಾಗಿಲ್ಲ. ನಾವಿಬ್ಬರು ಯಾರಿಗೂ ಅವಧ್ಯರು. ಇನ್ನು ನೀನು ಪಾಂಡವರೊಡನೆ ಸೇರಿಕೊಂಡು ರಾಜ್ಯವನ್ನು ಚಿರಕಾಲದವರೆಗೆ ಆಳುತ್ತಿರು. ಈಗಲೂ ಅರ್ಜುನನಿಗೆ ನಾನು ಹೇಳಿದ ಪಕ್ಷದಲ್ಲಿ ಅವನು ಯುದ್ಧವನ್ನು ಬಿಟ್ಟು ಸುಮ್ಮನಾಗುವನು. ಕೃಷ್ಣನಿಗೆ ಈ ವಿರೋಧವು ಮೊದಲಿಂದಲೂ ಸಮ್ಮತವಿಲ್ಲ. ಯುಧಿಷ್ಠಿರನಂತೂ ಯಾವಾಗಲೂ ಪ್ರಾಣಿಗಳ ಕ್ಷೇಮವನ್ನೇ ಕೋರತಕ್ಕವನು. ಭೀಮನು ಅಣ್ಣನ ಮಾತನ್ನು ಯಾವಾಗಲೂ ಮೀರಿ ಹೋಗುವವನಲ್ಲ. ನಕುಲ ಸಹದೇವರು ಧರ್ಮರಾಜನಿಗೆ ಅಧೀನರಾಗಿರುವರು. ಈಗ ನೀನು ಮಾತ್ರ ಪಾಂಡವರೊಡನೆ ಸಂಧಿಗೆ ಒಪ್ಪಿದರೆ ನಿನ್ನ ದಯೆಯಿಂದ ಪ್ರಜೆಗಳೆಲ್ಲರೂ ಕ್ಷೇಮವನ್ನು ಹೊಂದುವರು. ಇದುವರೆಗೆ ಸತ್ತವರು ಹೋಗಿ ಉಳಿದ ರಾಜರಾದರೂ ತಮ್ಮ ತಮ್ಮ ನಗರವನ್ನು ಸೇರಿ ಬದುಕಲಿ. ಸೈನಿಕರು ವಿರೋಧವನ್ನು ಬಿಟ್ಟು ಸಮಾಧಾನದಿಂದಿರಲಿ. ಓ ರಾಜೇಂದ್ರ, ಈಗಲೂ ನೀನು ನನ್ನ ಮಾತನ್ನು ಕೇಳದಿದ್ದರೆ ನೀನು ಶತ್ರುಗಳ ಕೈಯಿಂದ ಸಾಯುವುದು ನಿಶ್ಚಯವು. ವೃದ್ಧರಾದ ನಿನ್ನ ತಂದೆ ತಾಯಿಯರನ್ನು ನೋಡು. ದಯಾಶೀಲನಾದ ಧರ್ಮರಾಜನು ಯಾರಾದರೂ ಕೇಳಿದೊಡನೆ ಶಾಂತಿಯನ್ನು ವಹಿಸಿ ಸಮಾಧಾನಕ್ಕೆ ಬರುವನು. ನಿನಗೂ ಯುದ್ಧ ಯಥೋಚಿತವಾಗಿ ರಾಜ್ಯವನ್ನು ಕೊಡಲು ಅನುಮತಿಸುವನು. ಅವನು ವಿದ್ಯಾವಂತನು, ಬುದ್ಧಿಶಾಲಿ, ವೀರನು, ಸಮಸ್ತ ಶಾಸ್ತ್ರ ತತ್ವಗಳನ್ನು ಬಲ್ಲವನು. ಧರ್ಮಾತ್ಮನಾದುದರಿಂದ ಸ್ವಜನರಲ್ಲಿ ವೈರವನ್ನಿಡುವವನಲ್ಲ. ಅವನು ಅತಿಕ್ರಮಿಸಿ ಪ್ರವರ್ತಿಸುವವನಲ್ಲ. ಅವನಿಗೆ ಯುದ್ಧದ ಉದ್ದೇಶವೇ ಇಲ್ಲ. ದ್ರೌಪದಿಯು ತಮ್ಮ ಜನರೆಂದರೆ ಆದರಿಸತಕ್ಕವಳು. ಭೀಮಾರ್ಜುನ ನಕುಲ ಸಹದೇವರು ನಾಲ್ವರು ಶ್ರೀಕೃಷ್ಣನ ಮತ್ತು ಧರ್ಮರಾಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಹೋಗುವವರಲ್ಲ. ಅವರ ಮಾತಿನ ಗೌರವಕ್ಕಾಗಿ ಅವರು ಹೇಳಿದಂತೆ ನಡೆಯುವರು. ಆದುದರಿಂದ ದುರ್ಯೋಧನ, ನಿನ್ನ ಆತ್ಮ ಸಂರಕ್ಷಣೆಯಲ್ಲಿ ಮನಸ್ಸಿಡು. ತಾನಿದ್ದರೆ ಎಲ್ಲವೂ ಉಂಟು. ಸಾಯದೆ ಬದುಕಿರುವುದಕ್ಕೆ ಯತ್ನಿಸು. ಬದುಕಿದ್ದರೆ ಎಂದಾದರೂ ಶ್ರೇಯಸ್ಸನ್ನು ಕಾಣಬಹುದು. ನೀನು ಮೊದಲು ಬದುಕಿದ್ದರಲ್ಲವೇ ನಿನಗೆ ರಾಜ್ಯವು ಸಂಪತ್ತು ಉಪಯೋಗ ಪಡುವವು. ಸತ್ತವನಿಗೆ ರಾಜ್ಯವೆಲ್ಲಿ, ಸುಖವೆಲ್ಲಿ? ಇದುವರೆಗೆ ನಡೆದು ಹೋದ ಮತ್ತು ಈಗ ನಡೆಯುತ್ತಿರುವ ಲೋಕಗತಿಯನ್ನೆಲ್ಲ ಚೆನ್ನಾಗಿ ಯೋಚಿಸಿ ನೋಡು. ಪಾಂಡವರೊಡನೆ ಶಾಂತಿಯನ್ನು ಹೊಂದು. ಈಗ ಉಳಿದಿರುವ ಕೌರವ ಕುರುಕುಲವನ್ನಾದರೂ ರಕ್ಷಿಸು. ನಾನು ನಿನಗೆ ಅಹಿತವನ್ನು ಹೇಳುವ ಕಾಲವು ಇದಲ್ಲ. ಓ ಮಹಾಬಾಹು, ನನ್ನ ಮಾತನ್ನು ನಿರಾಕರಿಸಬೇಡ. ಈ ನನ್ನ ಮಾತು ಧರ್ಮಯುಕ್ತವಾದುದು. ರಾಜರಿಗೂ ರಾಜಕುಲಕ್ಕೂ ಮುಖ್ಯವಾಗಿ ಕುರುವಂಶಕ್ಕೂ ಪುರೋವೃದ್ಧಿಗೆ ಕಾರಣವಾದುದು. ಕುರುಕುಲ ಕ್ಷೇಮವನ್ನೇ ಬಯಸುವ ಆ ಯುಧಿಷ್ಠಿರನಲ್ಲಿ ಹೋಗಿ ಸೇರು. ಕರ್ಣನಾದರೂ ಈಗ ಅರ್ಜುನನನ್ನು ಜಯಿಸುವನೆಂದು ಎಣಿಸಬೇಡ. ಅರ್ಜುನನು ಧರ್ಮ ಮಾರ್ಗವನ್ನು ಬಿಟ್ಟು ಹೋಗುವವನಲ್ಲ. ಅವನೇ ಮುಂದಿನ ಶ್ರೇಯಸ್ಸಿಗೆ ಭಾಗಿಯಾದವನು. ನನ್ನ ಈ ಹಿತವಾಕ್ಯವನ್ನು ಆಮೋದಿಸು. ಹಾಗಿಲ್ಲದೆ ನೀನು ಬೇರೆ ದಾರಿಯನ್ನು ಹಿಡಿದರೆ ನಿನಗೆ ಅದರಿಂದ ದೊಡ್ಡ ನಾಶ ಉಂಟಾಗುವುದು. ಅರ್ಜುನನ ಪರಾಕ್ರಮವು ನಿನಗೂ ತಿಳಿಯದುದಲ್ಲ. ಅವನು ಅಸಹಾಯನಾಗಿಯೇ ಇಂದ್ರ, ಯಮ, ವರುಣ, ಕುಬೇರರಿಗೂ ಅಸಾಧ್ಯವಾದ ಕಾರ್ಯವನ್ನು ಮಾಡಬಲ್ಲವನೆಂಬುದನ್ನು ನೀನು ನೋಡಿರುವೆ. ಅವನು ಗುಣಗಳಲ್ಲಿಯೂ ಮೇಲಾದವನು. ನನ್ನ ಮಾತನ್ನು ಅವನು ನಡೆಸುವನು. ನಿನ್ನನ್ನು ಅವನು ಯಾವಾಗಲೂ ಅನುಸರಿಸಿ ನಡೆಯತಕ್ಕವನೇ. ಆದುದರಿಂದ ರಾಜ, ಪ್ರಸನ್ನನಾಗು, ಸಮಾಧಾನವನ್ನು ಹೊಂದು. ನಿನ್ನಲ್ಲಿ ನನಗೆ ಅಸಾಧಾರಣವಾದ ಮಮತೆ ಇರುವುದರಿಂದಲೇ ಸ್ನೇಹ ಭಾವದಿಂದ ನಾನಿದನ್ನು ಹೇಳುವೆನು. ಈಗ ಕರ್ಣನನ್ನು ನಾನು ಯುದ್ಧದಿಂದ ನಿವಾರಿಸಬಲ್ಲೆನು. ಅವನಲ್ಲಿ ನನಗೆ ಅಧಿಕ ಪ್ರೀತಿಯುಂಟು. ಒಬ್ಬರಿಗೊಬ್ಬರಲ್ಲಿ ಉಂಟಾಗುವ ಪ್ರೇಮಕ್ಕೆ 4 ದಾರಿಗಳುಂಟೆಂದು ವಿದ್ವಾಂಸರು ಹೇಳುವರು. ನಿಷ್ಕಾರಣವಾದ ಸಹಜ ಪ್ರೇಮವೊಂದು. ಒಳ್ಳೆಯ ಮಾತಿನಿಂದಾಗಲಿ, ಧನದಿಂದಾಗಲಿ, ಪರಾಕ್ರಮದಿಂದಾಗಲಿ ಗಳಿಸಿದ ಪ್ರೇಮವು. ಇವು 3 ವಿಧವಾದುದು. ಪಾಂಡವರಲ್ಲಿ ನಿನಗೆ ಈ 4 ಬಗೆಯ ಪ್ರೇಮವು ಸೇರಿದೆ. ಸಹಜವಾಗಿಯೇ ಅವರಿಗೂ ನಿನಗೂ ಬಂಧುತ್ವ ಪ್ರೇಮವುಂಟು. ಅವರು ಸಾಮಕ್ಕೆ ವಶರಾಗುವರು. ಅದರಿಂದ ಎಲ್ಲರಿಗೂ ಕ್ಷೇಮವುಂಟು. ಈಗ ನೀನು ಮಾತ್ರ ಸಮಾಧಾನದಿಂದ ಅವರಲ್ಲಿ ಮೈತ್ರಿಯನ್ನು ಹೊಂದಿದರೆ ಲೋಕಕ್ಕೆ ನಿನ್ನಿಂದ ಮಹೋಪಕಾರವಾಗುವುದು ಎಂದನು. ದುರ್ಯೋಧನನು ಅಶ್ವತ್ಥಾಮನ ಈ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಹಾಗೆಯೇ ಸ್ವಲ್ಪ ಹೊತ್ತು ಚಿಂತಿಸಿ ಉದ್ದವಾಗಿ ನಿಟ್ಟುಸಿರನ್ನು ಬಿಟ್ಟು ಮನೋವ್ಯಥೆಯಿಂದ ಹೀಗೆಂದನು. ಮಿತ್ರ, ನೀನು ಹೇಳಿದುದೆಲ್ಲ ವಾಸ್ತವವೇ. ನಾನು ಹೇಳುವುದನ್ನು ಸ್ವಲ್ಪ ಕೇಳು. ದುಷ್ಟನಾದ ಆ ಭೀಮನು ದುಶ್ಯಾಸನನನ್ನು ಕೊಂದುದಲ್ಲದೆ ಹುಲಿಯಂತೆ ಅವನ ರಕ್ತವನ್ನು ಕುಡಿದು ನಮ್ಮನ್ನೆಲ್ಲ ನೋಡಿ ಅಟ್ಟಹಾಸ ಮಾಡಿ ನಗುತ್ತಾ ಏನೇನನ್ನು ಹರಟಿದನೋ
ಅದೆಲ್ಲ ನಿನಗೂ ತಿಳಿಯದುದಲ್ಲ. ಅವನ ಮಾತುಗಳು ಇನ್ನೂ ನನ್ನ ಹೃದಯಕ್ಕೆ ಶಲ್ಯದಂತೆ ಚುಚ್ಚುತ್ತಿವೆ. ಈ ಸ್ಥಿತಿಯಲ್ಲಿ ಅವರೊಡನೆ ನನಗೆ ಸಮಾಧಾನವೆಲ್ಲಿಯದು? ಅರ್ಜುನನು ಕರ್ಣನನ್ನು ಜಯಿಸುವನೆಂದು ಹೇಳಿದೆ. ಮೇರುವನ್ನು ಗಾಳಿಯು ಕದಲಿಸಬಲ್ಲುದೆ, ಕರ್ಣನನ್ನು ಅರ್ಜುನನು ಎಂದಿಗೂ ಕದಲಿಸಲಾರನು. ಇದಲ್ಲದೆ ಅನೇಕ ವಿಧದಲ್ಲಿ ವಿರೋಧಕ್ಕೊಳಗಾಗಿಸಲ್ಪಟ್ಟ ಪಾಂಡವರಾದರೂ ಇನ್ನು ಮೇಲೆ ನನ್ನೊಡನೆ ಸಮಾಧಾನದಿಂದಿರುವರೆಂದು ನನಗೆ ತೋರಲಿಲ್ಲ. ಈಗ ನೀನು ಕರ್ಣನನ್ನು ಯುದ್ಧದಿಂದ ನಿವಾರಿಸುವುದು ಯುಕ್ತವಲ್ಲ. ಏಕೆಂದರೆ ಅರ್ಜುನನು ಈಗ ಬಹಳವಾಗಿ ಬಳಲಿರುವನು. ಕರ್ಣನು ಈಗ ಅವನನ್ನು ಸುಲಭವಾಗಿ ಕೊಂದು ಬಿಡಬಹುದು. ಓ ಗುರುಪುತ್ರ, ಹೆಚ್ಚೇಕೆ ಭೂಮಿಯಾದರೂ ತಲೆಕೆಳಗಾಗಬಹುದು, ಸಮುದ್ರವಾದರೂ ಒಣಗಬಹುದು, ಮಹಾಗಿರಿಗಳು ಸಮುದ್ರದ ಮೇಲೆ ತೇಲಬಹುದು. ಅರ್ಜುನನು ಕರ್ಣನನ್ನು ಮಾತ್ರ ಜಯಿಸಲಾರನು. ಪ್ರತಿವ್ಯಾಪಸ್ತೇಜೋ ವಾಯುವಾಕಾಶಗಳೆಂಬ ಪಂಚ ಮಹಾಭೂತಗಳಾದರೂ ಎಲ್ಲಿಯೂ ಇಲ್ಲದಂತಾಗಬಹುದು. ಕರ್ಣನು ಅರ್ಜುನನಿಗೆ ಸೋಲಲಾರನು ಎಂದನು. ಧೃತರಾಷ್ಟ್ರ ಮಹಾರಾಜ, ನಿನ್ನ ಮಗನು ಅಶ್ವತ್ಥಾಮನಿಗೆ ಹೀಗೆಂದು ಉತ್ತರ ಹೇಳಿ ಬಾರಿ ಬಾರಿಗೂ ಅವನನ್ನೊಪ್ಪಿಸಿ ತನ್ನ ಕಡೆಯ ಸೈನಿಕರನ್ನು ನೋಡಿ, ಶತ್ರುಗಳನ್ನು ಕೊಲ್ಲಿರಿ, ಬೇಗನೆ ಹೊರಡಿರಿ, ಕೈಲಾಗದವರಂತೆ ಏಕೆ ಸುಮ್ಮನಿರುವಿರಿ ಎಂದು ಹುರಿಗೊಳಿಸುತ್ತಿದ್ದನು. ಇದು 94ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.